ಮೈಸೂರಿನ ಅರಮನೆ ಆವರಣದಲ್ಲಿ ರಥಸಪ್ತಮಿಯ ಸಂಭ್ರಮ ನಡೆದಿದ್ದು, ರಥಸಪ್ತಮಿ ಹಿನ್ನೆಲೆಯಲ್ಲಿ 7 ದೇವಾಲಯಗಳ ಉತ್ಸವ ಮೂರ್ತಿಗಳ ಸಮಾಗಮವಾಗಿದೆ. ತ್ರಿನೇಶ್ವರ ಸ್ವಾಮಿ, ಭುವನೇಶ್ವರಿ, ಗಾಯತ್ರಿ, ಲಕ್ಷ್ಮೀರಮಣ ಸ್ವಾಮಿ, ವರಾಹ, ಕಿಲ್ಲೆ, ವೆಂಕಟರಮಣ ಸ್ವಾಮಿ ದೇವಾಲಯಗಳ ಉತ್ಸವ ಮೂರ್ತಿಗಳ ದರ್ಶನವನ್ನ ಪಡೆಯಲು ಹರಿದು ಬಂದಿದೆ ಭಕ್ತ ಸಾಗರ. ಮುಂಜಾನೆ 6 ಗಂಟೆಯಿಂದ ಮಧ್ಯಾಹ್ನ 12ರವರೆಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದು, ಸೂರ್ಯ ತನ್ನ ಪಥವನ್ನ ಬದಲಾಯಿಸುವ ದಿನವೇ ರಥಸಪ್ತಮಿ ಎಂದು ತಿಳಿಸಿದ್ದಾರೆ. ಇನ್ನು ರಾಜ ಮಹಾರಾಜರ ಕಾಲದಿಂದಲೂ ಅರಮನೆ ಆವರಣದಲ್ಲಿ ನಡೆದುಕೊಂಡು ಬಂದಿರುವ ರಥಸಪ್ತಮಿ ಪೂಜಾ ಕೈಂಕರ್ಯಗಳು. ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥ ಸಪ್ತಮಿ ಅಂತ ಇವತ್ತು ತುಂಬ ವಿಶೇಷವಾದ ದಿನ. ರಥಸಪ್ತಮಿ ಅಂದರೆ ದೇವರು ಸೂರ್ಯದೇವ ಉತ್ತರಾಯಣದಲ್ಲಿ ರಥಸಪ್ತಮಿ ದಿನ ಉತ್ತರಾಯಣ ಪ್ರವೇಶ ಮಾಡ್ತಾನೆ. ಉತ್ತರ ದಿಕ್ಕಿಗೆ ರಥ ಪ್ರಯಾಣ ಬೆಳೆಸುತ್ತೆ. 7 ಕುದುರೆಗಳಿಂದ ಕೂಡಿದ ರಥದಲ್ಲಿ ಸೂರ್ಯದೇವ ತನ್ನ ರಥನ ಬೆಳೆಸ್ತಾನೆ. ಇವತ್ತಿಂದ ಬೆಳಕು ತುಂಬ ಜಾಸ್ತಿ. ಇಷ್ಟು ದಿನ ಕತ್ಲೆ ಆವರಿಸ್ತಾ ಇತ್ತು ದಕ್ಷಿಣಾಯನದಲ್ಲಿ, ಇವಾಗ ಉತ್ತರಾಯಣದಲ್ಲಿ ಬೆಳಕು ಜಾಸ್ತಿ. ಆಮೇಲೆ ಈ ಇದರಲ್ಲಿ ಚೈತ್ರ ಮಾಸದಲ್ಲಿ ವಸಂತ ಋತು ಬಂದ ಮೇಲೆ ಎಲ್ಲ ಸುಭಿಕ್ಷವಾಗಿರುತ್ತೆ. ಈ ಉತ್ತರಾಯಣ ಸಂಪ್ರಾಪ್ತೆ ಕಾಕೋ ಕಾಕಃ ಪಿಕಃ ಪಿಕಃ ಅಂತ ಚೈತ್ರ ಮಾಸ ಬಂದರೆ ಎಲ್ಲನೂ ಚಿಗುರುತ್ತೆ. ನಮ್ಮ ಅರಮನೆ ಮಹಾರಾಜರುಗಳು ಅರಮನೆ ದೇವಾಲಯಗಳನ್ನು ಎಷ್ಟು ದೇವಾಲಯ ಇದೆಯೋ ಅದರಲ್ಲೆಲ್ಲ ಕೆಲವು ಮುಖ್ಯವಾದ ದೇವರುಗಳನ್ನು ಕಿಲ್ಲೆ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀರಮಣ, ಪ್ರಸನ್ನ ಕೃಷ್ಣ, ಶ್ವೇತವರಾಹ, ಸೋಮೇಶ್ವರ, ಗಾಯತ್ರಿ ಅಮ್ಮನವರು ಈ ದೇವಾಲಯಗಳ ದೇವರುಗಳನ್ನೆಲ್ಲ ಅರಮನೆ ಮುಂಭಾಗ ಉತ್ಸವ ಮೂರ್ತಿಗಳನ್ನು ಬಿಜು ಮಾಡಿ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾಗಲಿ ಅಂತ ಮಹಾರಾಜರು ಮಾಡಿದ್ದಾರೆ. ಇದು ಸುಮಾರು ವರ್ಷಗಳಿಂದ ಆನೂಚಾನವಾಗಿ ನಡ್ಕೊಂಡು ಬಂದಿದೆ. ಈಗಲೂ ನಡೀತಾ ಇದೆ, ಮುಂದೇನೂ ನಡೆಯುತ್ತೆ. ಸಕಲ ಇಷ್ಟಾರ್ಥಗಳು ದೇವರು ಎಲ್ಲ ಭಕ್ತಾದಿಗಳೊಂದಿಗೂ ಸಮರ್ಪಣೆ ಮಾಡಲಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ. ಈ ರಥಸಪ್ತಮಿಯಿಂದ ರೋಗ ರುಜಿನಗಳೆಲ್ಲ ವಾಸಿಯಾಗಿ ಸುಭಿಕ್ಷವಾಗಿರಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಮಹಾಕುಂಭದಲ್ಲಿ ಪ್ರಧಾನಿ ಮೋದಿ ಪುಣ್ಯ ಸ್ನಾನವನ್ನ ಮಾಡಿ ರುದ್ರಾಕ್ಷಿಯನ್ನ ಕೈಯಲ್ಲಿಡಿದು ಗಂಗೆಗೆ ನಮನವನ್ನ ಸಲ್ಲಿಸಿದ್ದಾರೆ. ಮಹಾಕುಂಭ ಮೇಳದ ತ್ರಿವೇಣಿ ಸಂಗಮದಲ್ಲಿ ಮೋದಿ ತೀರ್ಥ ಸ್ನಾನವನ್ನ ಮಾಡಿದ್ದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಭೇಟಿಯ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ ನಗರದಲ್ಲಿ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದ್ದು, ತ್ರಿವೇಣಿ ಸಂಗಮದ ನೀರಿನಲ್ಲಿ ಮುಳುಗಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಕೈಯಲ್ಲಿ ರುದ್ರಾಕ್ಷಿಯನ್ನ ಹಿಡಿದು ಜಪ ಮಾಡಿ ಮಂತ್ರ ಪಠಣೆ ಮಾಡುತ್ತಾ ಗಂಗಾ ಮಾತೆಗೆ ನಮಿಸಿದ್ದಾರೆ ಮೋದಿರವರು. ಇನ್ನು ಮಹಾಕುಂಭ ಮೇಳಕ್ಕೆ ಪ್ರಧಾನಿ ಮೋದಿಯವರು ಆಗಮಿಸುತ್ತಿದ್ದಂತೆ ಭವ್ಯವಾಗಿ ಸ್ವಾಗತಿಸಿದ್ದಾರೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್. कुरुपराजाभ्यो भयन्नाः पशुभ्यः विषवानिदेवासवितद्दुरितानि परशुभ जद्वदरान्तर्न अशुभ हरिः ॐ नमस्ते रुद्रमण्याव उतोत इघवे नमः बाहुभ्यामुतते नमः जाते रुद्रशिवा तनूरघोरा पापकाशिनीतयानस्तन्वा सन्तमया गिरिसन्ताभिचाकसीः जामिखुङ्गिरिसन्तहस्ते बिवर्खस्तवे शिवाङ्गिरितरतां कुरु मा हि गुंसीः पुरुषं जगत शिवे नवचसा त्वागिरिसा च वदामसि यथा नः सर्वमिज्जगदायच्मगुं सोमना असत अधियवोचदधिवक्ता प्रथमो दैव्यो भिखक अह्युच सर्वञ्जम्भय सर्वासु जातु धान्यो धराचिः
ಮೈಸೂರಿನ ಮಾರುತಿನಗರ ಹಾಗೂ ರಾಮಕೃಷ್ಣ ನಗರದಲ್ಲಿ ಐಟಿ ದಾಳಿಯನ್ನ ನಡೆಸಲಾಗಿದೆ. ಪ್ರಭಾವಿ ರಾಜಕಾರಣಿಗಳ ಆಪ್ತರಾಗಿರುವ ಉದ್ಯಮಿಗಳು ಮಾರುತಿನಗರದ ಕಾಂತರಾಜು ನಿವಾಸ, ರಾಮಕೃಷ್ಣ ನಗರದ ರಾಮಕೃಷ್ಣೇಗೌಡ ನಿವಾಸದ ಮೇಲೆ ಐಟಿ ದಾಳಿಯನ್ನ ನಡೆಸಿದ್ದಾರೆ. ಕಾಂಟ್ರಾಕ್ಟರ್ ಹಾಗೂ ಇಟ್ಟಿಗೆ ಫ್ಯಾಕ್ಟರಿ ಹೊಂದಿರುವ ರಾಮಕೃಷ್ಣೇಗೌಡ, ಸಿವಿಲ್ ಕಾಂಟ್ರಾಕ್ಟರ್ ಆಗಿರುವ ಕಾಂತರಾಜ್ ಆದಾಯ ಮೂಲದ ದಾಖಲೆಯನ್ನ ಕಲೆ ಹಾಕುತ್ತಿದ್ದಾರೆ ಐಟಿ ಅಧಿಕಾರಿಗಳು. ಇನ್ನು ಮೈಸೂರಿನ ಎಂಪ್ರೋ ಪ್ಯಾಲೇಸ್ ಹೋಟೆಲ್, ಕಲ್ಯಾಣ ಮಂಟಪದ ಮೇಲೂ ಸಹ ಐಟಿ ದಾಳಿಯನ್ನ ನಡೆಸಲಾಗಿದೆ. 10ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ನಡೆಸಿದ್ದು 3 ಕಾರುಗಳಲ್ಲಿ ಬಂದಿದ್ದಾರೆ ಐಟಿ ಅಧಿಕಾರಿಗಳು. ಸ್ಥಳಕ್ಕೆ ಬರುತ್ತಿದ್ದಂತೆ ಸೆಕ್ಯೂರಿಟಿ ಗಾರ್ಡ್ ಫೋನ್ ಕಿತ್ತುಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ಸುಮಾರು 3 ತಾಸಿನಿಂದ ಶೋಧ ಕಾರ್ಯವನ್ನ ನಡೆಸಲಾಗಿದೆ.